ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಪ್ರತಾಪ್ ಸಿಂಹ ಕೇಂದ್ರ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಸಿಂಹ ಒಲವನ್ನ ತೋರಿಸಿದ್ದಾರೆ. ಸದ್ಯಕ್ಕೆ ರಾಜ್ಯ ರಾಜಕಾರಣಕ್ಕೆ ಪ್ರತಾಪ್ ಸಿಂಹ ಅವರು ಎಂಟ್ರಿ ಆಗಲಿದ್ದಾರೆ. ಕೇಂದ್ರವನ್ನ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಪ್ರತಾಪ್ ಸಿಂಹ ಅವರು ಒಲವನ್ನ ತೋರಿಸಿದ್ದಾರೆ. ರಾಜಕೀಯ ಜೀವನದಲ್ಲಿ ಪ್ರತಾಪ್ ಸಿಂಹ ಹೊಸ ಹೆಜ್ಜೆ. ವಿಧಾನಸಭೆ ಚುನಾವಣೆಗೆ ಕ್ಷೇತ್ರವನ್ನ ಘೋಷಿಸಿಕೊಂಡ ಸಿಂಹ ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧಿಸೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. 2 ಬಾರಿ ಸಂಸದರಾಗಿ ಹೆಸರು ಮಾಡಿದ್ದ ಪ್ರತಾಪ್ ಸಿಂಹ ಅವರು ಇನ್ನು ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನಿರಾಕರಿಸಲಾಗಿತ್ತು. ಇದೀಗ ಬಿಜೆಪಿಯಲ್ಲಿ ಇದ್ದು ಇಲ್ಲದಂತಿರುವ ಪ್ರತಾಪ್ ಸಿಂಹ ರಾಜಕೀಯ ಭವಿಷ್ಯಕ್ಕಾಗಿ ಸ್ಟೇಟ್ ಪಾಲಿಟಿಕ್ಸ್ಗೆ ಎಂಟ್ರಿ. ಆದ್ರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಅನ್ನ ಕೊಡೋರು ಯಾರು? ರೆಬಲ್ಸ್ ಜೊತೆ ಗುರುತಿಸಿಕೊಂಡಿದ್ದ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಮತ್ತು ಟೀಮ್ ಜೊತೆ ನಿರಂತರವಾಗಿ ನಂಟನ್ನ ಹೊಂದಿದ್ದಾರೆ. ಇದೀಗ ಸ್ವಯಂ ಘೋಷಿತವಾಗಿ ಕ್ಷೇತ್ರವನ್ನ ಪ್ರತಾಪ್ ಸಿಂಹ ಅವರೇ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಪ್ರತಾಪ್ ಸಿಂಹ ಅವರಿಗೆ ಯಾರು ಟಿಕೆಟ್ ಕೊಡ್ತಾರೆ, ಯಾವ ಪಕ್ಷದಿಂದ ಟಿಕೆಟ್ ಕೊಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಬಿಜೆಪಿಯಲ್ಲೇ ಇದ್ದಾರೆ. ಬಿಜೆಪಿಯಲ್ಲಿ ಇದ್ರೂ ಕೂಡ ಪ್ರತಾಪ್ ಸಿಂಹ ಇಲ್ಲದಂತಿದ್ದಾರೆ. ಈಗ ಸದ್ಯಕ್ಕೆ ಕ್ಷೇತ್ರವನ್ನು ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ. ನಾನು ಇಂತಹ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ. ಆದರೆ ಟಿಕೆಟ್ ಕೊಡಬೇಕಲ್ಲ. ಇಲ್ಲ ಏನಾದರೂ ಬಿಜೆಪಿ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರಾ ಟಿಕೆಟ್ಗೋಸ್ಕರ, ಅಥವಾ ಬಿಜೆಪಿಯಲ್ಲೇ ಟಿಕೆಟ್ ಕೊಡ್ತಾರಾ, ಅಥವಾ ಸ್ವಯಂ ಘೋಷಿತ ಅಭ್ಯರ್ಥಿಯಾಗಿ ಏನಾದರೂ ನಿಂತ್ಕೋತಾರಾ ನೋಡ್ಬೇಕಾಗತ್ತೆ ಏನು ಮಾಡ್ತಾರೆ ಅಂತ. ಸದ್ಯಕ್ಕೆ ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಪ್ರತಾಪ್ ಸಿಂಹ ಅವರು ಅನೌನ್ಸ್ ಮಾಡಿದ್ದಾರೆ. 2 ಬಾರಿ ಸಂಸದರಾಗಿದ್ರು ಪ್ರತಾಪ್ ಸಿಂಹ ಅವರು. ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನಿರಾಕರಣೆ ಕೂಡ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಅಂದ್ರೆ ಹೇಳಲಿಕ್ಕೆ ಬಿಜೆಪಿ ಪಕ್ಷದಲ್ಲಿದ್ದಾರೆ, ಆದ್ರೆ ಅವರು ಇದ್ರೂ ಕೂಡ ಇಲ್ಲದಂತಿದ್ದಾರೆ. ಹಾಗಾಗಿ ಯಾವ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಎಲ್ಲಾ ದೃಷ್ಟಿಯಿಂದ ಚಾಮರಾಜ ಕ್ಷೇತ್ರ ಅವರಿಗೆ ಬಹಳ ಅನುಕೂಲ ಆಗುತ್ತೆ. ಹೀಗಾಗಿ ಚಾಮರಾಜ ಕ್ಷೇತ್ರವೇ ನನ್ನ ಆಯ್ಕೆಯಾಗಿದೆ ಅಂತ ಕೂಡ ಹೇಳಿದ್ದಾರೆ. ಈ ಹಿಂದೆ ಶಂಕರಲಿಂಗೇಗೌಡ 4 ಬಾರಿ ಗೆದ್ದಿದ್ರು ಆ ಒಂದು ಕ್ಷೇತ್ರದಿಂದ. ಇದು ಬಿಜೆಪಿ ಕ್ಷೇತ್ರ, ಇಲ್ಲಿಂದ ಚಟುವಟಿಕೆ ಆರಂಭಿಸಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಅವಕಾಶಗಳಿದೆ. ಕೇಂದ್ರಕ್ಕೆ ಹೋಗಲಿಲ್ಲ ಅಂದರೆ ರಾಜ್ಯದಲ್ಲಿ ಇರಲೇಬೇಕಲ್ವಾ? ನೋಡಿ, ಇಲ್ಲಿ ಇರುವಂತಹ ನಮ್ಮ ಹಿತೈಷಿಗಳು ಯಾರೇ ಇರ್ಬೋದು, ಎಲ್ಲ ಚಾಮರಾಜ ಕ್ಷೇತ್ರದವರೇ ಮ್ಯಾಕ್ಸಿಮಮ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಈ ಕ್ಷೇತ್ರನೂ ಕೂಡ ಇವತ್ತು ಕಾಂಗ್ರೆಸ್ಸಿನ MLA ಇದ್ದಾರೆ. ಇಲ್ಲಿ ಅವಕಾಶಗಳಿದೆ. ಶಂಕರಲಿಂಗೇಗೌಡರಂತಹ ಒಬ್ಬ ಜನಪರ ವ್ಯಕ್ತಿ, ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವ್ರು, ಎಲ್ಲರ ಜೊತೆ ಸ್ನೇಹ ವಿಶ್ವಾಸ ಇದ್ದಂತಹ ಶಂಕರಲಿಂಗೇಗೌಡರನ್ನ ಸತತವಾಗಿ 4 ಸರಿ ಗೆಲ್ಲಿಸಿದಂಥ ಕ್ಷೇತ್ರ, ಒಳ್ಳೆತನಕ್ಕೆ ಬೆಲೆ ಕೊಡುವಂಥ, ಮಣೆ ಹಾಕುವಂಥ ಕ್ಷೇತ್ರ. ಸಹಜವಾಗಿಯೇ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ನಮ್ಮೆಲ್ಲರ ಹಿತೈಷಿಗಳಿರ್ಬೋದು, ಅವರ ಅಪೇಕ್ಷೆನೂ ಅದಾಗಿದೆ. ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆಗಲಿ, ನಾವೊಂದು ಕ್ಷೇತ್ರವನ್ನು ಯೋಚನೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚನೆಯನ್ನು ಮಾಡಿ ನಾವು ತಯಾರಿಯನ್ನು ಮಾಡ್ತೀವಿ. ಖಂಡಿತ ನಾನು ತಯಾರಿ ಮಾಡ್ತಾಯಿದ್ದೀನಿ. ಹಾಗೇನಿಲ್ಲ. ಈಗ ನೋಡಿ, ಕೃಷ್ಣರಾಜ್ಯದಲ್ಲಿ ವತ್ಸಣ್ಣ ಇದ್ದಾರೆ, ನಾವು JDS ಅಲಯನ್ಸಲ್ಲಿದ್ದೀವಿ. ಹಾಗಾಗಿ ನಮ್ಮ ಚಾಮುಂಡೇಶ್ವರಿಯಲ್ಲಿ GT ದೇವೇಗೌಡರಿದ್ದಾರೆ, ಹುಣಸೂರಲ್ಲಿ ಹರೀಶ್ ಗೌಡರಿದ್ದಾರೆ. ಹಾಗೆ ಈ ಕಡೆ ನಮಗೆ ಬೇರೆ ಬೇರೆ ಕ್ಷೇತ್ರ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾಗಾಗಿ ಇಲ್ಲಿ ಚಾಮರಾಜ ಕ್ಷೇತ್ರ ಅದ್ಭುತವಾದಂಥ ಕ್ಷೇತ್ರ ಇದು. ಇಲ್ಲಿ ಯಾವಾಗಲೂ ಒಳ್ಳೆತನಕ್ಕೆ ಬೆಲೆ ಕೊಡೋಂಥದ್ದು. ಇಲ್ಲಿ ನೀವು ಕವರಿಗೆ ಎಷ್ಟು ಕಾಸಾಗಿ ಕೊಡ್ತೀರಿ ಅದ್ರ ಬೆಲೆ ಯಾರ ಭವಿಷ್ಯನೂ ನಿರ್ಧಾರ ಮಾಡಲ್ಲ. ಒಳ್ಳೆತನಕ್ಕೆ ಬೆಲೆ ಕೊಡುವಂಥ ಕ್ಷೇತ್ರ. ಸಹಜವಾಗಿ ಇದೊಂದು ನ್ಯಾಚುರಲ್ ಚಾಯ್ಸ್. ಇದು ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಈಗ ಪ್ರತಾಪ್ ಸಿಂಹ ಅವರು ಕೇಂದ್ರವನ್ನ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತೀವಿ ಅಂತ ಅವರೇ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಚಾಮರಾಜ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಈಗ ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂದ್ರೆ ಯಾವ ಪಕ್ಷದಿಂದ ಕಣಕ್ಕಿಳಿಬಹುದು ಸಂದೀಪ್? ಐತೆಯನ್ನು ಕಳೆದ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿ ಹೋಯಿತು. ಅನಂತರದಲ್ಲಿ ಬಿಜೆಪಿಯಿಂದ ಕೊಂಚ ದೂರವೇ ಉಳಿದಿದ್ರು. ಇದೀಗ ಮತ್ತೆ ಬಿಜೆಪಿ ರೆಬಲ್ ಟೀಮ್ ನಲ್ಲಿ ಒಂದಷ್ಟು ದಿನಗಳು ಕಾಣಿಸ್ಕೊಂಡಿದ್ರು. ಅದಾದ ನಂತರದಲ್ಲಿ ಯಾವಾಗ ಬಸವನಗೌಡ ಪಾಟೀಲ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು, ಅವಾಗ ಇವ್ರಿಗೂ ಕೂಡ ಒಂದು ಎಚ್ಚರಿಕೆ ಅಂತ ಆಗಿದ್ದು, ಈಗ ಮತ್ತೆ ಬಿಜೆಪಿಯ ಒಂದಿಗೆ ಗುರುತಿಸ್ಕೊಂಡು ಒಡನಾಟವನ್ನ ಬೆಳೆಸ್ಕೊಂಡು ಬಂದಿರ್ತಕ್ಕಂಥದ್ದು. ಇದೀಗ ಮತ್ತೆ ಈಗ ಏನು ಹಾಲಿ ಸಂಸದರಾಗಿರ್ತಕ್ಕಂತಹ ಯದುವೀರ್ ಒಡೆಯರ್ ಏನಿದ್ದಾರೆ, ಅವರ ಸ್ಥಾನ ಗಟ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಕೂಡ ಇವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ
ಒಂದಷ್ಟು ಆಶೋತ್ತರಗಳೇನಿತ್ತು ಅವೆಲ್ಲವಕ್ಕೂ ಕೂಡ ತಣ್ಣೀರ್ ಬಿದ್ದಂತಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಪ್ರತಾಪ್ ಸಿಂಹ ಅಡಿಯನ್ನ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಈಗ ಮೈಸೂರಿನಲ್ಲಿ ಇರುವಂತಹ ಕ್ಷೇತ್ರಗಳಲ್ಲಿ ಒಂದು ಅತಿ ಹೆಚ್ಚು ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂತಹ ಮತ್ತು ಅತಿ ಹೆಚ್ಚು ಏನು ಕೇಂದ್ರ ಸರ್ಕಾರದ ಅತಿ ಹೆಚ್ಚು ಒಂದು ಏನು ಇದು ಉದ್ಯಮಗಳು ಇರ್ತಕ್ಕಂತಹ ಕ್ಷೇತ್ರ ಆಗಿರ್ತಕ್ಕಂತಹ ಚಾಮರಾಜ ಕ್ಷೇತ್ರದ ಮೇಲೆ ಪ್ರತಾಪ್ ಸಿಂಹ ಈಗ ಕಣ್ಣಿಟ್ಟಿರ್ತಕ್ಕಂತಹದ್ದು. ಅಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ನ ಶಾಸಕರು ಇರ್ತಕ್ಕಂತಹದ್ದು. ಈ ಹಿಂದೆ ಬಿಜೆಪಿಯ ಶಾಸಕ ಅಂದ್ರೆ ಈಗ ಬಿಜೆಪಿಯ ನಗರಾಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಎಲ್ ನಾಗೇಂದ್ರ ಅವರು ಆ ಒಂದು ಕ್ಷೇತ್ರದಿಂದ ಶಾಸಕರಾಗಿದ್ರು. ಇದೀಗ ಕಾಂಗ್ರೆಸ್ ಆ ಒಂದು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥದ್ದು. ಈಗ ಅದೇ ಕ್ಷೇತ್ರವನ್ನ ಆಯ್ಕೆಯನ್ನ ಮಾಡಿ ಪ್ರತಿನಿತ್ಯ ಆ ಕ್ಷೇತ್ರದ ರೌಂಡ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಒಂದಷ್ಟು ಮುಖಂಡರುಗಳನ್ನ ಪ್ರತಿನಿತ್ಯ ಹೋಗಿ ಮಾತನಾಡಿಸುವಂತ ಕೆಲಸಕ್ಕೂ ಕೂಡ ಈಗ ಪ್ರತಾಪ್ ಸಿಂಹ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ಅವರು ಹೇಳಿಕೆ ಕೊಟ್ಟಿರುವಂತಹ ಆ ದೃಷ್ಟಿಯನ್ನು ನೋಡೋದಾದ್ರೆ ನಾವು ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಹೇಳ್ಕೊಂಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಅವರು ಬಿಜೆಪಿ ಟಿಕೆಟ್ ಅನ್ನ ಆ ಒಂದು ಕ್ಷೇತ್ರದಿಂದ ಆಕಾಂಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಜೆಡಿಎಸ್ ನಿಂದನಾದ್ರೂ ನಾನು ಸ್ಪರ್ಧೆ ಮಾಡ್ತಿದೆ ಅನ್ನುವಂತಹ ಒಂದಷ್ಟು ಹಿಂಟ್ ಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.